ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ಸೂಪರ್ ಹಿಟ್ ಮನೆಮದ್ದುಗಳು. ತಣ್ಣೀರಿನಲ್ಲಿ ತೋಯಿಸಿದ ಬಟ್ಟೆಯನ್ನು ಮೂಗಿನ ಮೇಲಿಟ್ಟು ನೀರು ಸುರಿಯುತ್ತಿದ್ದರೆ ಮೂಗಿನಲ್ಲಿ ಆಗುವ ರಕ್ತಸ್ರಾವ ನಿಲ್ಲುವುದು. ಶರೀರದ ಅಧಿಕ ಕೊಲೆಸ್ಟ್ರಾಲ್ ಅಂಶವನ್ನು ಬೆಳ್ಳುಳ್ಳಿ ನಿಯಂತ್ರಿಸುತ್ತದೆ. ಪ್ರತಿದಿನ ಬೆಳ್ಳುಳ್ಳಿಯನ್ನು ಆಹಾರದೊಡನೆ ಸೇವಿಸುತ್ತಿದ್ದರೆ ರಕ್ತದ ಒತ್ತಡ ಉಂಟಾಗುವುದಿಲ್ಲ. ಕೆಮ್ಮು, ಎದೆನೋವು ಇದ್ದಾಗ ಬಾಳೆಹಣ್ಣನ್ನು ಜೇನುತುಪ್ಪದಲ್ಲಿ ಅದ್ದಿ ಸೇವಿಸುವುದರಿಂದ ಗುಣವಾಗುವುದು. ಕುಂಬಳಕಾಯಿ ತೊಟ್ಟನ್ನು ನೀರಿನಲ್ಲಿ ತೇದು ಜೇನುತುಪ್ಪ ಬೆರೆಸಿ ನಿಧಾನವಾಗಿ ನೆಕ್ಕುತ್ತಿದ್ದರೆ ಬಿಕ್ಕಳಿಕೆ ಪರಿಹಾರವಾಗುವುದು. ಮೈ ಮೇಲೆ ಬಿಸಿ ನೀರು ಬಿದ್ದರೆ ಬರೆಯುವ ಇಂಕನ್ನು ಆ ಸ್ಥಳಕ್ಕೆ ಧಾರಾಳವಾಗಿ ಸವರಿ, ತಕ್ಷಣ ಉರಿ ಕಡಿಮೆಯಾಗುತ್ತದೆ. 3-4 ಗಂಟೆಗಳ ನಂತರ ಆ ಸ್ಥಳವನ್ನು ನೀರಿನಿಂದ ತೊಳೆದು ಕೊಬ್ಬರಿ ಎಣ್ಣೆ ಸವರಿ. ಮೊಸರಿಗಿಂತ ಮಜ್ಜಿಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಪ್ರತಿದಿನ ಊಟದ ಜೊತೆಗೆ ಒಂದು ಈರುಳ್ಳಿಗಡ್ಡೆ ಸೇವಿಸುತ್ತಿದ್ದರೆ ಕಣ್ಣು ನೋವು, ಕಣ್ಣು ಚುಚ್ಚುವಿಕೆ ಗುಣವಾಗುವುದು. ಬಾಳೆಹಣ್ಣಿನ ಸಿಪ್ಪೆಯ ಕಷಾಯ ತಯಾರಿಸಿ ಸಕ್ಕರೆ ಮಿಶ್ರಣ ಮಾಡಿ ಸೇವಿಸುವುದರಿಂದ ಬಾಯಾರಿಕೆ ಪರಿಹಾರವಾಗುವುದು. ಆಮಶಂಕೆ ಗುಣವಾಗುವುದು. ಮೂತ್ರ ವಿಸರ್ಜನೆ ಚೆನ್ನಾಗಿ ಆಗುವುದು. ನಿರಂತರವಾಗಿ ಬೆಳ್ಳುಳ್ಳಿಯನ್ನು ಬಳಸಿದರೆ ದೀರ್ಘಕಾಲದಿಂದ ವಾಸಿಯಾಗದಿದ್ದ ಕೆಮ್ಮು, ನೆಗಡಿ ಗುಣವಾಗುತ್ತದೆ. ನವಿಲುಗರಿಯನ್ನು ಸುಟ್ಟು ಮೂಸಿ ನೋಡುವುದರಿಂದ ಬಿಕ್ಕಳಿಕೆ ನಿಂತು ಹೋಗುವುದು. ಪುರುಷತ್ವ ಕಡಿಮೆ ಇರುವವರು ಅತಿ ಕನಿಷ್ಠ ಪ್ರಮಾಣದಲ್ಲಿ ಇಂಗನ್ನು ದಿನಾಲು ಸೇವಿಸುವುದರಿಂದ ಪುರುಷತ್ವ ಹೆಚ್ಚುವುದು. ತಲೆಗೆ ಏಟು ಬಿದ್ದಿದ್ದರೆ 1 ಲೋಟ ಬಿಸಿ ಹಾಲಿಗೆ ಅರ್ಧ ಚಮಚ ಅರಶಿನ ಹಾಕಿ ಕುಡಿಸಿ, ನೋವು ಕಡಿಮೆಯಾಗುವುದು. 1 ವರ್ಷ ಹಳೆಯದಾದ ಬೆಲ್ಲ ಮತ್ತು ಕರಿಯೆಳ್ಳು ಸಮ ಪ್ರಮಾಣದಲ್ಲಿ ತೆಗೆದುಕೊಂಡು ಹಾಲಿನೊಂದಿಗೆ ನುಣ್ಣಗೆ ಅರಿಯಿರಿ. ಈ ಚಟ್ನಿಗೆ ತುಪ್ಪ ಸೇರಿಸಿ ಕಾಯಿಸಿ ಬಿಸಿರುವಾಗಲೇ ಹಣೆ ಕಪಾಲಗಳಿಗೆ ಹಚ್ಚಿ ತಲೆನೋವು ನಿವಾರಣೆಯಾಗುವುದು. ಅಡಿಗೆ ಉಪ್ಪಿನ ದ್ರಾವಣ ಅಥವಾ ಬೆಚ್ಚನೆಯ ಹೊಂಗೆ ಎಣ್ಣೆ ಇಲ್ಲವೇ ಸಾಸಿವೆ ಎಣ್ಣೆ ಕಿವಿಗೆ ಬಿಟ್ಟರೆ ಕಿವಿಗೆ ಹೊಕ್ಕ ಇರುವೆ ಸಾಯುವುದು. ಯಾವುದೇ ಕೀಟ ಕಿವಿಗೆ ಹೊಕ್ಕಾಗ ಈ ಕ್ರಮ ಅನುಸರಿಸುವುದು ಲೇಸು. ಮಾವಿನ ಹಣ್ಣನ್ನು ಕ್ರಮಬದ್ಧವಾಗಿ ತಿನ್ನುವುದರಿಂದ ವೀರ್ಯ ವೃದ್ಧಿಯಾಗುತ್ತದೆ. ಶರೀರದ ಬಣ್ಣ ಉತ್ತಮಗೊಳ್ಳುತ್ತದೆ. ಆರೋಗ್ಯದ ದೃಷ್ಟಿಯಿಂದ ಹೊಸ ಹುಣಸೆ ಹಣ್ಣಿಗಿಂತಲೂ ಹಳೆಯ ಹುಣಸೆ ಹಣ್ಣು ಉತ್ತಮ. ತೊಗರಿ ಕಾಲಿನಷ್ಟು ಇಂಗನ್ನು ಬೆಲ್ಲದ ಜೊತೆ ಸೇರಿಸಿ ನುಂಗಿಸುವುದರಿಂದ ಉನ್ಮಾದ ಕಡಿಮೆಯಾಗುವುದು. ಏಟು ಬಿದ್ದು ರಕ್ತಸ್ರಾವ ಆಗುತ್ತಿದ್ದರೆ ಗಾಯವನ್ನು ನೀರಿನಿಂದ ತೊಳೆದು ಅದರ ಮೇಲೆ ಮಂಜುಗಡ್ಡೆ ಇಡಿ. ಅದರ ಮೇಲೆ ಒದ್ದೆ ಬಟ್ಟೆಯ ಪಟ್ಟಿಯನ್ನು ಕಟ್ಟಿ 1 ಟೀ ಚಮಚ ಉಪ್ಪನ್ನು 1 ಬಟ್ಟಲು ಬಿಸಿ ನೀರಿನಲ್ಲಿ ಕರಗಿಸಿ ಬಾಯಿ ಮುಕ್ಕಳಿಸುವುದರಿಂದ ಹಲ್ಲು ನೋವು ಕಡಿಮೆಯಾಗುವುದು. ಹಿತಮಿತವಾಗಿ ಮಾವನ್ನು ಸೇವಿಸುವುದರಿಂದ ಹೃದಯದ ತೊಂದರೆ ಇಲ್ಲವಾಗುವುದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಚಾನಲ್ನ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ.